ಬಸವಣ್ಣವರು ಇಷ್ಟು ಚಂದ ಪುರಾಣಗಳನ್ನು ಪ್ರತಿಪಾದನೆ ಮಾಡ್ತಾ ಇರುವಾಗ ಬಸವಣ್ಣವರನ್ನು ಪುರಾಣ ವಿರೋಧಿಯನ್ನಾಗಿ ಬಿಂಬಿಸ್ತಾ ಇದ್ದಾರಲ್ಲ ಈ ಮಹಾಮಹಿಮರು, ಅವ್ರಿಗೆ ಇದನ್ನು ತಿಳಿಸ್ಕೊಡ್ಬೇಕು ಅಂತ ತಮ್ಮ ಮುಖಾಂತರವಾಗಿ ಯಾರ ಕೇಳಿದರು ಅಂದ್ರೆ ನೀವು ಅವ್ರಿಗೆ ಹಿಂಗದಾವಲ್ರಿ ಪುಣ್ಯಾತ್ಮರ ಇವನ್ನಷ್ಟು ಹೇಳ್ರಿ ಅಂತ ಅನ್ನಕ್ಕೆ ಬರಬೇಕು ಅಂತ ನೆನಪಿಸೋ ಸಲುವಾಗಿ ನಾನು ಇಲ್ಲಿ ತಮ್ಮ ಹತ್ರ ಬಂದೆ. ಆಮೇಲೆ ಈ ಪುರಾಣಗಳನ್ನೇ ಕುರಿತು ರಾಮಾಯಣ ಮಹಾಭಾರತಗಳನ್ನು ಕುರಿತು ಬಸವಣ್ಣವರು ಎಷ್ಟು ಚಂದ ಮಾತಾಡ್ಯಾರ ನೋಡ್ರಿ. ಎಚ್ಚು ವಾಲಿಯ ಕೊಂದ ಕಟ್ಟಿದನು ಶರದಿಯ, 10 ತಲೆ ರಾವಣನ ಒಂದೇ ಅಂಚಿನಲ್ಲಿ ಮಡುಹಿದ, ಛಲದಿಂದ ಲಂಕಾ ದ್ವೀಪವ ನೆಲವಣ್ಣ ಮಾಡಿದ, ಕಲಿವಿಭೀಷಣನಿಗೆ ಪಟ್ಟವ ಕಟ್ಟಿದ ರಾಮನ ತೋರ. ಬಸವಣ್ಣವ್ರು ಹೇಳಿದ್ದು ಏನು ಹೇಳಿದರು ಅಂದ್ರೆ, ಎಚ್ಚು ವಾಲಿಯ ಕೊಂದ, ವಾಲಿಯನ್ನು ಕೊಂದ ರಾಮ. ಕಟ್ಟಿದನು ಶರದಿಯ, ಶರದಿಗೆ ಅಂದ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿಸಿದ. 10 ತಲೆ ರಾವಣನ ಒಂದೇ ಅಂಚಿನಲ್ಲಿ ಮಡಿದ. 10 ತಲೆಯ ರಾವಣನಂದ ಒಂದ ಬಾಣದಾಗ ಮುಗಿಸಿಬಿಟ್ಟ. ಛಲದಿಂದ ಲಂಕಾ ದ್ವೀಪವ ನೆಲವಣ್ಣ ಮಾಡಿದ. ಛಲದಿಂದ ಲಂಕಾ ದ್ವೀಪವನ್ನೇ ಧಾರಾತೀರ್ಥಿಯಾಗಿಸಿಬಿಟ್ಟ. ಕಲಿವಿಭೀಷಣಂಗೆ ಇಷ್ಟೆಲ್ಲ ಮಾಡಿ ಆ ರಾಜ್ಯ ತನ್ನ ಕೈಯೊಳಗೆ ತಗೊಳ್ಳಿಲ್ಲ ರಾಮ. ಕಲಿವಿಭೀಷಣನಿಗೆ ಪಟ್ಟವ ಕಟ್ಟಿದ. ಆ ರಾವಣನ ತಮ್ಮನಾದಂಥವನಿಗೆ ಆ ರಾಜ್ಯ ಕೊಟ್ಟು ನಾವು ಹೋಗೋ ನಡಿ ಅಂದ. ಅವನು ಲಕ್ಷ್ಮಣ ಬಂದ, ಎಣ್ಣ ಮತ್ತ್ಯಾಕೆ ಹೋಗೋದು ಅಯೋಧ್ಯಕ್ಕೆ, ಇದು ಬಂಗಾರದ ಲಂಕೆ ಐತಲ್ಲ ಇಲ್ಲೇ ಚಂದ ಇರುನು ಅಂದ. ಅಭಿಸುವರ್ಣಮಯೀ ಲಂಕಾ ನಮೇ ರೋಚತೆ ಲಕ್ಷ್ಮಣ, ಅಪಿಸುವರ್ಣಮಯೀ ಲಂಕಾ ನಮೇ ರೋಚತೆ ಲಕ್ಷ್ಮಣ, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಲಕ್ಷ್ಮಣ, ಈ ಬಂಗಾರದ ಲಂಕೆ ನನ್ನನ್ನು ಆಕರ್ಷಿಸಲು ಸಾಧ್ಯವಿಲ್ಲ. ಜನ್ಮ ಕೊಟ್ಟ ತಾಯಿ ಮತ್ತು ತಾಯಿ ನಾಡು ಇವು ಸ್ವರ್ಗಕ್ಕಿಂತಲೂ ದೊಡ್ಡವುಗಳನ್ನುವುದನ್ನು ನೀ ಮರಿಬೇಡಪ್ಪ ಅಂತ ಅವ್ರ ತಮ್ಮಗೆ ಬುದ್ಧಿ ಹೇಳಿದ. ಇದೇ ರಾಜ್ಯದಲ್ಲಿ ಇರೋಣ ಅಂದದ್ದಕ್ಕೆ. ಅಂಥ ಶ್ರೀರಾಮನನ್ನು ಬಸವಣ್ಣನವರು ಕೊಂಡಾಡಿದಂಥ ವಚನ ಇದು. ಇವ್ರು ಹೇಳ್ತಾರೆ, ಆ ರಾಮಾಯಣಕ್ಕೆ ಬೈದರು, ಮಹಾಭಾರತಕ್ಕೆ ಬೈದರು, ಪುರಾಣಕ್ಕೆ ಬೈದರು. ಎಲ್ಲಿ ಬೈದಾರು ಪುಣ್ಯಾತ್ಮರೇ? ಬರ್ರಿ ಒಂದು ಸಾರಿ ಓದ್ರಿ, ಒಂದು ಜರ ಚಂದಾಗ ಓದಾಕ ಕಲೀರಿ, ಓದ್ಲಾರ್ದ ಏನೂ ಮಾಡೋಕ್ಕೆ ಹೋಗಬೇಡ್ರಿ ಅಂತ.